ಇವತ್ತು ಬೆಳಗ್ಗೆ 11 ಗಂಟೆಗೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಸಭೆ ನಡೆಯುತ್ತೆ. ಪ್ರಾಧಿಕಾರದ ಸಭೆ ನಡೆಯುತ್ತೆ. ಆಟೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆಯಲಾಗಿದೆ. ಆಟೋ ಯೂನಿಯನ್ಗಳ ಜೊತೆ ದರ ಏರಿಕೆ ಬಗ್ಗೆ ಮೀಟಿಂಗ್ ಅನ್ನ ಕೂಡ ಮಾಡಲಾಗುತ್ತೆ. ಇನ್ನು ಪ್ರತಿಯೊಂದರ ದರ ಏರಿಕೆ ಆಗ್ತಾ ಇದೆ. ಸೊ ನಾವೆಲ್ಲಿ ಹೋಗೋಣ, ನಮಗೂ ಕೂಡ ಒಂದು ಕಡೆ ಗ್ಯಾಸ್ ಬೆಲೆ ಏರಿಕೆ ಆಗಿದೆ, ನಮಗೂ ಕೂಡ ದರ ಏರಿಕೆ ಮಾಡಿ, ಮೀಟರ್ ಬೆಲೆ ಏರಿಕೆ ಮಾಡಿ ಅಂತ ಹೇಳಿ ಆಟೋ ಡ್ರೈವರ್ಸ್ಗಳು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕೂಡ ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಭೆಯನ್ನ ಕರೆದಿರುವಂತಹ ಪ್ರಾಧಿಕಾರ ಯಾವ ರೀತಿಯಾದಂತಹ ನಿರ್ಣಯವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಪ್ರಸ್ತುತ 10 ರೂಪಾಯಿ ದರ ಏರಿಕೆ ಮಾಡಬೇಕು ಅಂತ ಹೇಳಿ ಮನವಿಗಳು ಮಾಡ್ಕೊಳ್ಳಾಗ್ತಾ ಇದೆ. ಸೊ ಏನು ನಿರ್ಧಾರ ಕೈಗೊಳ್ತಾರೆ, 10 ರೂಪಾಯಿ ಏರಿಕೆ ಆಗುತ್ತಾ ಅಥವಾ 5 ರೂಪಾಯಿ ಏರಿಕೆಯನ್ನ ಮಾಡಿ ಅಂತ ಹೇಳುತ್ತಾ ಸರ್ಕಾರ ಅನ್ನೋದನ್ನ. 30 ರೂಪಾಯಿ ಇದೆ. ಹೌದು, ಈಗ ಸದ್ಯದ ದರ 30 ರೂಪಾಯಿ ಇದೆ. ಸೊ 30 ರೂಪಾಯಿ ಏರಿಕೆ ಇರುವಂತಹ ಸಂದರ್ಭದಲ್ಲಿಯೇ ಇದೀಗ ಮತ್ತಷ್ಟು ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಮಹಿಳೆಯರಿಗೆ ಬಸ್ ಫ್ರೀ ಇದೆ. ಸೊ ಮಹಿಳೆಯರು ಏನೋ ಆರಾಮಾಗಿ ಬಸ್ಸಲ್ಲಿ ಹೋಗ್ತಾರೆ. ಕೆಲವರು ಸಮಯ ಸಂದರ್ಭ ನೋಡಿಕೊಂಡು ಆಟೋಗೆ ಅವಲಂಬಿತರಾಗಿರ್ತಾರೆ. ಸೊ ಆಟೋ ಇದೆ ಬಿಡು ಹೋಗ್ಬೋದು, 30 ರೂಪಾಯಿ ಅಲ್ವಾ ಅಂತ ಹೇಳಿ. ಬಟ್ ಆದರೆ ಇದೀಗ ಆಟೋ ದರವೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಭೆಯನ್ನ ಕರೆದಿದ್ದಾರೆ, ಸಾರಿಗೆ ಪ್ರಾಧಿಕಾರ ಸಭೆ ಕರೆದಿದೆ. ಸಭೆಯಲ್ಲಿ ಏನು ನಿರ್ಣಯ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.